ಎಲ್ರಿಗೂ ನಮಸ್ಕಾರ. ನನ್ನ ಮಗ ನಮ್ಮ ಮನೆಯವರು ಇಬ್ಬರು ಕೂಡ ನಮ್ಮ ಮನೆಯವರು ಅಜ್ಜಿ ಊರಿಗೆ ಹೊರಟಿದ್ದಾರೆ ನನ್ನನ್ನು ಬಿಟ್ಬಿಟ್ಟು. ಜೋಪಾನ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅನ್ಕೊಂಡು ಇವ್ರು ಹೋಗಿದ್ರು. ಅದ್ರದ್ದು ಎಲ್ಲಿಗೆ ಹೋಗಿದ್ರು ರೀ? ಮುದ್ದೂರು ದಾಟಿ ಹೊಯ್ಸಳ ರೆಸಾರ್ಟ್ ದಾಟಿ ಮುಂದೆ ಹೋಗಿದ್ದು. ಯಾವ ಸ್ಕೂಲ್ ಬರುತ್ತಲ್ಲ ಅಂದ್ರೆ ಒಂದು 20 ಕಿಲೋಮೀಟರ್ ಮುಂದೆ ಹೋಗಿದ್ದೆ. ಹಾಸನಿಂದ 20 ಕಿಲೋಮೀಟರ್ ಹೋಗಿದ್ರಾ? ನಾನು ಹೋಗೋದು ಬೇಡ ಅಂತ ಅನ್ಕೊಂಡಿದ್ದೆ, ಯಾವುದೋ ಒಂದು ರೀಸನ್ ಇಂದ. ಬಟ್ ಹೋಗ್ಬೋದು ಅಂತ ಆಯ್ತು. ಆಗ ಫೋನ್ ಮಾಡಿದೆ, ತಡಿಲಿಲ್ಲ. ಹೋಗ್ಬೋದು ಅಂತ ಗೊತ್ತಾದ ತಕ್ಷಣ ಬೈಕೊಂಡು ಬಂದವ್ರೆ ಅಲ್ಲಿಂದ. 1 ಗಂಟೆ ಲೇಟ್ ಆಯ್ತು. ಉಳ್ಕೊಪ್ಪ ಅಂದ್ರೆ ಹಂಗೇನೆ ನಮಗೆ ಮನ್ಸು ಎಳೆದ್ ಬಿಡುತ್ತೆ. ತಿಂಗಳ ಹೋಗಿ ಅಂತಂದ್ರೂ ನಾವು ಹೋಗ್ತಾನೆ ಇರ್ತೀವಿ. ಆದ್ರೆ ಈ ಸಲ ನಾವು 3 ಜನ ಹೋಗ್ತಾ ಇರೋದು. ನೆಕ್ಸ್ಟ್ ವೀಕಿಗೆ ಪ್ಲಾನ್ ಮಾಡಿದ್ವಿ ಬಿಸಿ ಅಂತ ಡ್ಯೂಟಿಗೆ. ಏನ್ರಿ ನನಗೆ ಟ್ರೈ ಇದಕ್ಕೆ ಇನ್ಸ್ಟಿಟ್ಯೂಟ್ ಎಲ್ಲ ಅವ್ರೇನೋ ನೆಕ್ಸ್ಟ್ ವೀಕ್ ರಜಾ ಇಲ್ಲ ಅಂದಿದ್ದಕ್ಕೆ ನಾನು ಜನಕ್ಕೆ ಇಬ್ಬರೇ ಹೋಗಿ ಬರ್ತೀವಿ. ಆಮೇಲೆ ನಾವು ಸ್ಕೂಲಿಗೆ ಹೋದ್ರೆ ಮುತ್ತಜ್ಜಿ ನೋಡೋಕ್ಕಾಗಲ್ಲ ಅಂತ ಕರ್ಕೊಂಡು ಹೊರಟಿದ್ರು. ನಾನು ಹೋಗ್ತಾ ಇದ್ದೀನಿ. ಅಮ್ಮ ಕುರಿ ಅದು ಇದು ಬರಲ್ಲ. ವೀಣಕ್ಕೆ ನೆಕ್ಸ್ಟ್ ವೀಕ್ ಆದರೆ ವೀಣಕ್ಕೆ ಹೊರಟಿದ್ರು. ಸ್ಟಿಚಿಂಗ್ ಮಾಡೋದ್ರಿಂದ ಅವರು ಈಗ ಎಲ್ಲ ಕೊಡಬೇಕು, ಶೂಟ ಆಗಲ್ಲ. ನೋಡೋಣ, ನೆಕ್ಸ್ಟ್ ದೇವ್ರಕ್ಕೆ ಇದೆ, ಆದರೆ ಹೋಗಿ ಬರೋಣ ಅಂತ ಹೇಳಿದ್ದಾರೆ. ಅವಾಗ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ. ಇವಾಗಂತೂ ಹೋಗ್ತಾ ಇದ್ವಿ, 3 ಜನ ಹೋಗ್ತಾ ಇದ್ವಿ. ಉಳ್ಕೊಪ್ಪಕ್ಕೆ ಜಾಸ್ತಿ ಜನ ಆಗಿದ್ರೆ ಚೆನ್ನಾಗಿರೋದು. ಇದಕ್ಕೆ ನನಗೆ ಪಿಂಪಲ್ಸ್ ಜಾಸ್ತಿ ಆಗೋದು ಕೆನ್ನಲ್ಲಿ. ಇವನಿಗೆ ನನ್ ಕೆನ್ನೆ ಬೇಕಂತೆ. ಗಿಂಟಕ್ಕೆ ಮಲ್ಕೊಂಡಾಗ್ಲಿ ಹಿಂಗೆ ಗಿಂತಾನೇ ಇರ್ತಾನೆ. ನೋಡಿ ನಿಮ್ ಪಪ್ಪನ ಹಿಡ್ಕೊಂಬಂಗ ಗಿಂಟ. ನಾವು ಪ್ರತಿ ಸಲ ಉಳ್ಕೊಪ್ಪಕ್ಕೆ ಹೋಗೋಗ್ಲು ಯಡಿಯೂರಲ್ಲಿ ಅನಿತನ ಮನೆ ವಿಸಿಟ್ ಮಾಡಿನೇ ನೆಕ್ಸ್ಟ್ ಉಳ್ಕೊಪ್ಪ ಹೋಗೋದು. ಆನ್ ದ ವೇನೆ ಸಿಗೋದ್ರಿಂದ ಅನಿತಾ ಯಾವಾಗಲೂ ಊಟ ರೆಡಿ ಮಾಡಿರ್ತಾಳೆ ನಮಗೆ. ಈ ಸಲ ಶ್ವೇತಕ್ಕ ನಿಮಗೆ ನೀರು ದೋಸೆ ಇಷ್ಟ ಅಲ್ವಾ, ಬನ್ನಿ ನೀರು ದೋಸೆ ಮಾಡಿರ್ತೀನಿ ಅಂತ ಚಿಕನ್ ಗೊಜ್ಜು ನೀರು ದೋಸೆ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು. ಆಮೇಲೆ ಒಂದು ರೌಂಡ್ ಸೈಕಲ್ ಹೊಡೆಯೋಣ ಬನ್ನಿ ಅಂತ ಮಕ್ಕಳು ಸೈಕಲ್ನ ನಾನು ಅನಿತಾನು ಯಡಿಯೂರಲ್ಲಿ ಓಡಿಸಿದ್ವಿ. ತುಂಬ ಖುಷಿ ಆಯಿತು ನನಗಂತೂ ಆ ಮೂಮೆಂಟ್. ಊಟ ಆದಮೇಲೆ ಒಂದು ರೌಂಡ್ ಸೈಕಲೆಲ್ಲ ಓಡಿಸಿ ಮತ್ತೆ ಜ್ಯೂಸ್ ಮಾಡಿದ್ಲು. ಜ್ಯೂಸ್ ಕುಡ್ಕೊಂಡು 1 ಗಂಟೆ ಆರಾಮಾಗಿ ಕುತ್ಕೊಂಡು ಎಲ್ಲರೂ ಮಾತಾಡಿದ್ವಿ. ಸಂಜೆ ಆಯಿತು, ಉಳ್ಕೊಪ್ಪಕ್ಕೆ ಹೋಗೋಣ ಅಂತ ಹೊರಟ್ವಿ. ಮಕ್ಕಳನ್ನೆಲ್ಲ ಇವ್ರ ಜೊತೆ ಕಾರಲ್ಲಿ ಕಳಿಸಿದ್ವಿ. ನಾನು ಅನಿತಾ ಶಾಸ್ತ್ರ ಮಾತ್ರ ಬೈಕಲ್ಲಿ ಹೋಗೋಣ ಚೆನ್ನಾಗಿರುತ್ತೆ ಅಂತ ಬೈಕಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಬೈಕಲ್ಲಿ ಹೊಡ್ತಾ ಇದ್ದೀವಿ. ಹೆಲ್ಮೆಟ್ ಇಲ್ದಾನೆ ಗಾಡಿ ಡ್ರೈವ್ ಮಾಡಬಾರ್ದು. ಆದರೆ ಬರೀ ಯಡಿಯೂರಿಂದ ಉಳ್ಕೊಪ್ಪ 4 ಕಿಲೋಮೀಟರ್ ಅಲ್ವಾ, ಹಾಗೆ ಜಾಲಿ ರೈಡ್ ಇರುತ್ತೆ ಅಂತ ವಿತೌಟ್ ಹೆಲ್ಮೆಟ್ ರೈಡ್ ಮಾಡ್ತಾ ಇದ್ದೀನಿ. ಸಾರಿ. ಉಳ್ಕೊಪ್ಪಕ್ಕೆ ನಾವು ಹಿಂಗೆ ಬಂದರೆ ಬರ್ತಾನೆ ಇರ್ತೀವಿ. ಇನ್ನು ಯಾವಾಗ್ಲೂ ಕೂಡ ವರ್ಷಕ್ಕೊಂದ್ಸಲ ಅಂತೂ ವಿಸಿಟ್ ಮಾಡೇ ಮಾಡ್ತೀವಿ. ಅಜ್ಜಿ ಪಾಪ ಹಾಸನಿಂದ ಯಾರಾದರೂ ಬರ್ತಾರೆ ಅಂತ ಯಾವಾಗಲೂ ಕಾಯ್ತಾ ಇರುತ್ತೆ. ಈ ಸಮ್ಮರ್ ಬಂತು ಅಂತ ಅಂದರೆ. ಇವತ್ತು ಉಳ್ಕೊಪ್ಪದಲ್ಲಿ ಯಾವುದೋ ದೇವ್ರ ಪೂಜೆ ಇದೆಯಂತೆ. ನಮಗೆ ಪೂಜೆ ಇದೆ ಅಂತ ಗೊತ್ತಿರಲಿಲ್ಲ. ಏನಕ್ಕೆ ಬರ್ತಿದ್ದೀರಾ, ದೇವ್ರ ಹರಕೆ ಮಾಡ್ತೀವಿ ಅವಾಗ ಬರೋರಂತೆ ಅಂತ ಹೇಳ್ಬಿಟ್ಟು ಕುಮಾರ್ ಮಾಮ ಹೇಳಿದ್ರು. ಆದರೆ ಅವರು ಯಾವಾಗ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಇನ್ನು ಜನಕ್ಕೆ ಬೇರೆ ಬಂದಾಗಿಂದ ಉಳ್ಕೊಪ್ಪಕ್ಕೆ ಯಾವಾಗ ಹೋಗೋದು ಅಂತ ಕೇಳ್ತಾನೆ ಇದ್ದ. ಇನ್ನು ಅವ್ನು ಸ್ಕೂಲಿಗೆ ಹೋದರೆ ಮತ್ತೆ ಸಿಗಲ್ಲ, ಅದು ಬೇಜಾರು ಮಾಡ್ಕೊಳತ್ತೆ ಅಂತ ಹೇಳ್ಬಿಟ್ಟು ನಾವು ಸಡನ್ನಾಗಿ ನಾವೇ ಹೊರಟ್ವಿ. ಜನಕ್ಕೂ ಯಶು ಅಲ್ಲೆಲ್ಲೋ ಆಟ ಆಡ್ಕೊಂಬರಕ್ಕೆ ಹೋಗಿದ್ರು. ಮಮ್ಮ ಇಲ್ಲಿ ನೋಡಿ ಅಂತ ಬಂದ. ನನಗೆ ನೋಡಿ ಒಂದೇ ಸಲ ಗಾಬರಿಯಾಗಿ ಹೋಗ್ಬಿಡ್ತು. ಮೈಯೆಲ್ಲ ಗಂದೆ ಬಂದು ಹೋಗ್ಬಿಟ್ಟಿತ್ತು. ಏನೋ ಹುಳ ಹರಿದ್ರೆ ಹಂಗಾಗತ್ತಂತೆ. ಅದು ಬುಳು ಬುಳು ಅಂತಂತೇನೋ ಹೆಂಗಂತ. ಎಲ್ಲರೂ ಕೂಡ ಪೂಜೆ ತಯಾರಿನಲ್ಲಿ ಬ್ಯುಸಿ ಆಗಿದ್ರು. ಕುಮಾರ್ ಮಾಮ ಇಲ್ಲೇ ಇದ್ದಿದ್ದರಿಂದ ಕುಮಾರ್ ಮಾಮನ ಮಾತಾಡ್ಸಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಂಜುನು ಕೂಡ ಇರಲಿಲ್ಲ. ಅಂಜುನು ಅಪ್ಪನ ಜೊತೆ ಇಲ್ಲೇ ಇದ್ಲು. ನಾನು ಅನಿತಾ ಇಬ್ಬರೇ ಹೊರಟ್ವಿ. ಮತ್ತೆ ಜನಕ್ಕೆ ಗಂದೆ ಎಲ್ಲ ಬಂದುಬಿಟ್ಟಿತ್ತಲ್ಲ, ಏನೋ ಸುಳ್ಳು ಹೇಳ್ಕೊಂಡು ತಪ್ಪಿಸ್ಕೊಂಡು ಬಂದಿದ್ದೀವಿ. ನಾನು ಬರ್ತೀನಿ ಮಮ್ಮ ಅಂತ ಹಠ ಮಾಡ್ತಾ ಇದ್ದ. ಚೆನ್ನಾಗಿದ್ಯಾ? ಓ ಸೂಪರ್ ಮಾಮ. ಒಳ್ಳೆ ದಿನನೇ ಬಂದಿದ್ದೀವಿ. ಅದೇ ಹೇಳಿದ್ದು.
ಜೂ ಮಾಡಿತೈತೆ ಮಾತಾಡ್ಸಿ ಮುಂಚೆನಂಗೆ ಅದೇ ನಾನು ನೋಡಿ ಚೂರು ಚೂರು ಬೇಡ ಬಾರ ಅವ ಕೊಟ್ಟರೆ 2 ಕೊಟ್ಟೆ ಕುಡಿತಿದ್ದ ಅದಕ್ಕೆಲ್ಲ ಚಂದ್ರತೆಗಿಂತ ಇವನೇ ದೊಡ್ಡವನ ಬಿಳಿನೇ. ಮುಂದೆ ದೊಡ್ಡನ ನಂದಿಲ್ಲ ದಿನಿ ನಮ್ ಸಾವುಕಾರ ನನಗೆಲ್ಲ ಇಬ್ರಿಗೆ ಆ ಕಡೆಯಿಂದ ಈ ಕಡೆಯಿಂದ ಸ್ವಿಚ್ ನನ್ನ ಮಕ್ಳ ಸಾಯಿಸ್ಬಿಡಿ. ಇವ ನನ್ ಸಾವುಕಾರ ಅಂದ್ರೆ ಅಂತಿಂತ ಸಾವುಕಾರ ಅಲ್ಲ, ನನ್ ಬಂಗಾರ ಮುತ್ತು ಬರ್ತೇನೆ ಎಲ್ಲ ಅಲ್ಲ ಮಗ ಹಳೆ ಸಾಲ ಕೇಳ್ಬಿಡ. ಸಾಲ ಎಲ್ಲ ಮನ್ನಾ ಕಂಡ ಮನ್ನಾ ಆಯ್ತಾ? ನಿಂದೇನು ಸಾಲ ಇಲ್ಲ, ಎಲ್ಲಾರ್ದು ಸಾಲ ಮನ್ನಾ ಕಂಡ. ದಿನಿನೇ ನಮ್ದು ದಿನಿ ಅಲ್ಲ ಸಾಲ ಹಿರೇಗೌಡ. ಮನ್ನಾ. ದಿನಿ ಅಲ್ಲ ಹಿರೇಗೌಡ. ನಮ್ದೆಲ್ಲ ಸಾಲ ಮನ್ನಾ. ಓನ್ಲಿ ಪ್ರೀತಿ ಲವ್. ನನಗೆ ಉಳ್ಕೊಪ್ಪ ಅಂದರೆ ಇದಕ್ಕೆ ಇಷ್ಟ ಆಗೋದು. ನಾವು ಹೋಗಿದ್ದೀವಿ ಅಂತ ಗೊತ್ತಾದರೆ ಸಾಕು ಎಲ್ಲ ಬಂದು ಅಲ್ಲೇ ಸೆಟಲ್ ಆಗಿಬಿಡ್ತಾರೆ ನಾವು ಹೋಗೋ ತನಕ. ಅದು ಹೆಂಗೆ ಹೋಗುತ್ತೆ ದಿನ ಅಂತ ಗೊತ್ತೇ ಆಗಲ್ಲ ನಮಗಂತೂ. ಅಯ್ಯೋ 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 ಇದೇನಪ್ಪ ಇದೇನ್ರಿ ರಮ್ಯಾ ನೀನಂತ ಒಳ್ಳೆ ಗಂಡ ಕಣೆ. ನಮ್ಮ ಮಣಿಗೊಡದಂಗೆ ನಾನು ಹೆಂಡತಿ ಪ್ರೀತಿ ಮಾಡಕ್ ಆಗದೇ ಇಲ್ಲ. ಹಂಗೆ ಪ್ರೀತಿ ಮಾಡ್ತಾನೆ ಕಣೆ. ನಮ್ ಕೈಲಿ ದೇವರೇ ಆಗಲ್ಲ. ಒಳ್ಳೆ ಗಂಡ ಪಡೆದಿದೆ ಕಣೆ. ಅವನ್ ಬ್ಯಾಡ್ ಬಾಯ್ ಅಂಡ್ ಗುಡ್ ಬಾಯ್ ಎಲ್ಲದು ಎರಡುವೆ. ಪ್ಯಾಕೆಟ್ ಮೇಲೆ ಒಂದ್ ಕಾಲು ಇಡ್ಬಿಡ ನಂದದು. ಅಪ್ಪ ಇಲ್ಲಿ ಅಗ್ಲಿ ಮೇಲೆ ಹಾಕ್ತೇನೆ, ದೊಡ್ಡ ತೊಲೆ ಹಾಕ್ತಂಗ ನಿಧಾನ. ಅಷ್ಟೇ. ಹಾಯ್ ಫ್ರೆಂಡ್ಸ್, ನೋಡಿ ಇವು ನಮ್ಮೂರಿನ ವಿಚಿತ್ರ ಮಂಗಗಳು. ಹಾಯ್. ಅವ್ರಕ್ಕಿಂತ ಅಲ್ಲ, ಅವ್ರಕ್ಕಿಂತ ಸೀನಿಯರ್ ಮಂಗಗಳು. ಹೇಳ್ತೀನಿ ಇವು ಹಾಸನ ಮಂಗಗಳು. ನಾವೆಲ್ಲ ಮಾತಾಡ್ಕೊಂಡು ಮಲಗೋದು ತುಂಬಾ ಲೇಟ್ ಆಯಿತು. ಮತ್ತು ಬೇಗ ಎದ್ವಿ, ಅಲ್ಲಿ ಪೂಜೆ ಇದ್ದಿದ್ದರಿಂದ ಕುಮಾರ ಮಾಮ ಅವರೆಲ್ಲ 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆ ಹೋಗಾಯಿತು. ನಾವು ಎದ್ದು ಗದ್ದೆ ಎಲ್ಲ ನೋಡ್ಕೊಂಡು ಬಂದ್ವಿ. ಇಬ್ರು ರೇಸರ್ಗಳು ರೆಡಿಯಾಗಿ ನಿಂತಿದ್ದಾರೆ ಬೈಕ್ ಓಡ್ಸಕ್ಕೆ. ನಮಗೆ ಕೊಡ್ತಾನೆ ಇಲ್ಲ, ಇವರೇ ಓಡಿಸ್ಕೊಬಿಡ್ತಾರಂತೆ. ಅಜ್ಜಿ ಬರೋಕ್ಕಾಗಲ್ಲ, ನಮ್ಮನ್ನು ಕಳಿಸ್ತಾ ಇದ್ದಾರೆ. ಅಜ್ಜಿ ಎಲ್ಲಿಗೂ ಬರಲ್ಲ, ಮನೆಯಿಂದ ಆಚೆ, ಆಚೆಯಿಂದ ಮನೆ ಅಷ್ಟು ಓಡಾಡ್ತಾರೆ. ಏನಾದರೂ ಸ್ವಲ್ಪ ದೂರ 1 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೂ ಕೂಡ 1 ತಿಂಗಳು ಫುಲ್ ಸುಸ್ತಾಗಿ ಮಲಗಿಬಿಡ್ತಾರೆ. ಹಾಗಾಗಿ ಅಜ್ಜಿ ಓಡಾಡಲ್ಲ. ಪೂಜೆ ನಡೀತಾ ಇದ್ದಿದ್ದ ಪ್ಲೇಸಿಗೆ ನಾವೇ ಹೊರಟ್ವಿ. ಈ ಪೂಜೆನ 3 ಜನ ಅಣ್ಣ ತಮ್ಮಂದಿರು ಸೇರಿ ಮಾಡಿಸ್ತಾ ಇರೋದು. ಆದರೆ ನಮ್ಮನೆಯವ್ರ ತಾತ ಇದ್ರಲ್ಲ, ಅವರ ಅಣ್ಣ ತಮ್ಮ. ನಮ್ಮನೆಯವರ ತಾತನ ತಮ್ಮ ಒಬ್ಬರೇ ಇರೋದು, ಇನ್ನು ನಮ್ಮನೆಯವ್ರ ತಾತನೂ ಇಲ್ಲ, ಅವ್ರ ತಮ್ಮನೂ ಕೂಡ ಇಲ್ಲ. ಏನೋ ಇದೆಲ್ಲ ಕುಟುಂಬದವರೆಲ್ಲ ಸೇರಿ ಮಾಡೋದಂತೆ. ಈ ವಿಜೃಂಭಣೆಯಿಂದ ಕ್ಷೇತ್ರ ಆಗುವಂತ ಯೋಗವನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ನಾವೇ. ನಾವು ಹೋದ ವರ್ಷ ಮೇನಲ್ಲಿ ಬಂದಾಗ ಅರ್ಚನಾ ಪಾಪ 8 ತಿಂಗಳು ಪ್ರೆಗ್ನೆಂಟು, ನಾವು ಬಂದಿದ್ದೀವಲ್ಲ ಅಂತ ಬಂದಿದ್ಲು. ಇವಾಗ ನೋಡಿ ಮಗು ಕರ್ಕೊಂಬಂದಿದ್ದಾಳೆ. ಪಾಪು ಆದಮೇಲೆ ನಾವು ಬಂದಿರಲಿಲ್ಲ, ನೋಡಿರಲಿಲ್ಲ. ಮುದ್ದಾಗಿತ್ತು ಪಾಪು. ಒಂದು 50 ಜನದ ಮೇಲೇ ಇದ್ವಿ. ಅಡುಗೆ ಎಲ್ಲ ಮಾಡಿಸಿದ್ರು. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ಗಬ ಗಬನ್ ತಿಂದ್ಬಿಟ್ಟೆ. ಪಾಯಸ ಅಂತೂ ಸಖತ್ತಾಗಿತ್ತು. 2 ಸಲ ಹಾಕೊಂಡು ಕುಡಿದೆ. ನಾವಿನ್ನು ಹೊರಡಬೇಕಿತ್ತು. ಉಳ್ಕೊಪ್ಪದಿಂದ ಹೊರಟು ನಾನ್ ಸ್ಟಾಪ್ ಡ್ರೈವಿಂಗ್ ಮಾಡಿದರೆ ನಮ್ಮ ಮನೆಯವರು 4ರಿಂದ 4:15 ಗಂಟೆ ಬೇಕಾಗುತ್ತೆ ಹಾಸನಿಗೆ ಬರೋಕ್ಕೆ. ಅಟ್ಲೇ ಆಗೋಷ್ಟರಲ್ಲಿ ಬೇಗ ಮನೆ ಸೇರ್ಕೋಬೇಕು. ಇನ್ನು ನೈಟು ಜರ್ನಿ ಸೇಫ್ ಅಲ್ಲ ಡ್ರೈವಿಂಗು ಅಂತೇಳ್ಬಿಟ್ಟು
ಹೊರಡ್ತಾ ಇದ್ವಿ. ಇವರು ನಮ್ಮ ಮನೆಯವರ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗ. ಪೂಜೆಗೆ ಬಂದಿದ್ದರಿಂದ ಎಲ್ಲರೂ ಕೂಡ ಸಿಕ್ಕಿದ್ರು. ಎಂತಿದ್ದಾಳೆ ಇವಳು ಇಷ್ಟು ನೀನು ಇಷ್ಟು ದೂರ ಹೋಗೋಳು ಯೋಚನೆ ಮಾಡ್ತೀವಿ, ನಾವು ಅಲ್ಲಿಗೆ ಹೋಗ್ಬೇಕು ಅಲ್ವಾ. ಬರ್ತೀವಿ ಅದೇ ದೇವ್ರ. ನೆಕ್ಸ್ಟ್ ಜನ್ರೇಷನ್ ಫ್ರೆಂಡ್ಸ್ ಇವರು, ಇವರೆಲ್ಲ ಒಂದೇ ಇದಕ್ಕೆ ಬರ್ತಾರೆ. ಅಲ್ಲ ಅಜಯ್ ಪಾಪ ಮುಂದಿನ ಸಲ ನಿಮ್ಮ ಮಗಳನ್ನ ಕರ್ಕ ಬರ್ತೀವಿ. ಕರ್ಕೊಬರ್ತೀನಿ ಅಂದಲ್ಲ, ಬರಕ್ಲ ಅಂತಾರಲ್ಲ, ಏನ್ ಮಾಡೋಣ ಅವ್ರಿಷ್ಟ. ಅಜಯ್ ಬರ್ತೀವಿ. ಬಾಯ್ ಬಾಯ್. ಸ್ವಲ್ಪ ಸುಸ್ತಾಗಿತ್ತು ಅಂತ ಹೇಳ್ಬಿಟ್ಟು ಈ ಬಾಳೆಹೊನ್ನೂರಿಂದ ಇನ್ನೂ ಹಿಂದೆನೇ ಸೀಗೋಡು ಕೆಫೆ ಅಂತ ಸಿಗುತ್ತೆ. ಅಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾವು ಊಟ ಮುಗಿಸ್ಕೊಂಡು ಹೊರಟಿದ್ರಿಂದ ಒಂದು ಗ್ಲಾಸು ಕಾಫಿ ಕುಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿ ನಿಲ್ಲಿಸಿದ್ವಿ. ದಹಿ ಪುರಿ ನನಗಂತೂ ತುಂಬ ಇಷ್ಟ. ಮೆನುನಲ್ಲಿ ನೋಡಿದ ತಕ್ಷಣವೇ ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ ತೊಗೊಂಡೆ. ಬರೀ ನಾವು ಕಾಫಿ ಕುಡಿಯೋಕ್ಕೆ ಹೋಗಿದ್ದಷ್ಟೇ, ಆದರೆ ಟೇಸ್ಟ್ ಚೆನ್ನಾಗಿತ್ತು ಅಂತ ದಹಿ ಪುರಿ ಇನ್ನೊಂದು ಪ್ಲೇಟ್ ತೊಗೊಂಡ್ವಿ. ಆಮೇಲೆ ನನ್ನ ಮಗ ವಾಫಲ್ಸ್ ವಿತ್ ಐಸ್ ಕ್ರೀಮ್ ಅಂತ ತೊಗೊಂಡ, ಮತ್ತು ನಮ್ಮ ಮನೆಯವ್ರು ಗಡ್ಬಡ್ ತೊಗೊಂಡ್ರು. ಪ್ರತಿಯೊಂದು ಕೂಡ ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಹಿಂಗೆಲ್ಲ ತಿಂದ್ಬಿಟ್ರೆ ಎಲ್ಲ ತಿನ್ನೋ ಸಾಕದು ನೆಲ್ಲೂ ತಿನ್ನೋದು ತಿಂತೀಯಪ್ಪ. ಚಿನ್ನಮ್ಮನ್ನೇ ಅಲ್ಲಲ್ಲೋ ಇದನ್ನಾದ್ರೆ ಯಾರು ತಿನ್ಬಾರ್ದಂತೆ, ನಾವು ತಿಂತಾರೆ ಗಡ್ಬಡ್ ಮಾತ್ರ ಇವ್ನು ತಿನ್ಬೇಕಂತೆ. ಚಿನ್ನಮ್ಮ ನ್ಯಾಯನ ಇದು? ಇವರಿಬ್ರು ಚಿನ್ನಮ್ಮ ನಿನ್ನೂ ನಿಮ್ಮ ಅಮ್ಮನೂ ಸಾಕತ್ ಭಾರಿ ಕಷ್ಟ ಕಾಣಲ್ಲ. ಏನ್ ನೆಲ್ಲೂ ತಿನ್ನಂಗೆ ತಿಂದ್ಬಿಟ್ರೆ ಅಯ್ಯೋ ಅಯ್ಯೋ. ಇಲ್ಲಿ ನೋಡ್ರಿ ಅವನ್ನ ಶರ್ಟ್ ಹೊರ್ಸಿ, ಒಂದು ಶರ್ಟು ಜಾನಿದು ಸಾಕಾ? ಇನ್ನೂ ಬೇಕಾ? ಅಯ್ಯೋ ದೇವ್ರೆ, ಒಂದೇ ದಿನ ನೋಡ್ರಿ ಬನ್ನಿ ಹೋಣ. ಪಪ್ಪ ಒದೆ ಕೊಡುತ್ತೆ ಇವಾಗ. ವಾಶ್ ಮಾಡ್ಕೊ ಬರ್ತೀನಿ ನಿಮ್ಮಮ್ಮ ಅಂತ ಹೋದವ್ನು ಇನ್ನೂ ಬಂದಿಲ್ಲ. ನೋಡ್ತಿರಲ್ಲ ಆಟ ಆಡ್ತಾ ಕೂತವನೆ ನೋಡಿ ಅಲ್ಲಿ, ಸಣ್ಣ ಹುಡ್ಗನ್ ಥರ ಸುಮ್ಮನೆ ನಿಂತವನೆ. ಜನಕ್ಕೆ ಬರಲ್ವಾ? ಹ್ಯಾಂಡ್ ವಾಶ್ ಮಾಡ್ಕೊ ಬರ್ತೀನಿ ಅಂತ ಅಂದ್ರೆ ಆಟ ಆಡ್ತಿದ್ದೀರಾ? ಕಳ್ಳ ಹೆಂಗಿತ್ತು ಮಗನೇ? ಫುಡ್ಡು ಸೂಪರಾ? ಉಳ್ಕೊಪ್ಪಕ್ಕೆ ಬಂದಾಗೆಲ್ಲ ಇನ್ನು ಸೀಗೋಡು ಕೆಫೆ ಫಿಕ್ಸ್ ಮಮ್ಮ, ನನಗೆ ತುಂಬ ಇಷ್ಟ ಆಯಿತು ಟೇಸ್ಟ್ ಅಂತ ಜನಕ್ಕೆ ಅದೇ ಮಾತಾಡ್ಕೊಂಬಂದ. ಬರುವಾಗಂತೂ ಮಳೆ ಬರ್ತಾಯಿತ್ತು, ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ತಿಂದ್ಬಿಟ್ಟು ಅಲ್ಲಿಂದ ಅಲ್ಲೇ ಬಿಟ್ಟು ಬಂದಿದ್ದ. ಡಸ್ಟ್ಬಿನ್ ಒಳಗಡೆ ಹಾಕಾಗಿತ್ತು. ಒಂದೇ ದಿನ ಇದ್ದಿದ್ದು ಈ ಸಲ ಉಳ್ಕೊಪ್ಪದಲ್ಲಿ. ನೋಡೋಣ ನೆಕ್ಸ್ಟ್ ಇನ್ನು 15 ದಿನ ಬಿಟ್ಟು ದೇವ್ರರ್ಕೆ ಇದೆ, ಹೋಗೋದಾ ಇಲ್ಲ ನಮ್ಮ ಮನೆಯವ್ರ ರಜದ ಮೇಲೆ ಡಿಪೆಂಡು, ಅಥವಾ ಯಾವ ದಿನ ಇಟ್ಕೊಳ್ತಾರೆ ಅದ್ರ ಮೇಲೆ ಡಿಪೆಂಡು. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ಮತ್ತು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.